ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಈಗ ನಾನಾ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಬೇರೆ ಬೇರೆ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇದೆ. ಆತ ಹೇಳಿದಂತಹ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಯಾವುದೇ ಕಳೆಬರಹ ಪತ್ತೆ ಆಗದ ಹಿನ್ನೆಲೆ ಆತ ಹೊಸ ಜಾಗವನ್ನು ಗುರುತಿಸಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯಾಚರಣೆಗೆ ಹಿಟಾಚಿ ಬಂದಿದೆ. ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಮೂಲಕ ಆತ ಹೇಳಿದಂತಹ ಆ ಹೊಸ ಗುರುತಿಸಿದ ಜಾಗದಲ್ಲಿ ಈಗ ಕಳೆಬರಹ ಪತ್ತೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆತನೇ ಹೇಳಿದಂಗೆ ಸುಮಾರು ಒಂದು 350 ಶವಗಳನ್ನ ನಾನು ನನ್ನ ಕೈಯಾರ ಹೂತಾಕಿದ್ದೀನಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನು ಮುಂದೆ ಬಂದು ಎಲ್ಲೆಲ್ಲಿ ನಾನು ಹೂತ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿ ಆತ ಮೊದಲು 13 ಜಾಗವನ್ನ ತೋರಿಸಿದ. ಈಗ 16ನೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ ಹೇಳಿದಂತಹ ಜಾಗದಲ್ಲಿ ನಿರಂತರವಾಗಿ ಈಗ ಪರಿಶೀಲನೆ ನಡೀತಾ ಇದೆ. ಆತನ ಮೇಲೂ ಕೂಡ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದ್ರೆ ಆತ ಹೇಳಿದಂತಹ ಕೆಲವು ಜಾಗಗಳಲ್ಲಿ ಕಳೆಬರಹ ಸಿಗದೇ ಇರೋದ್ರಿಂದಾಗಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಮುಂದುವರೆದಿದೆ. ಉತ್ಖನನ ಸ್ಥಳಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 16ನೇ ಪಾಯಿಂಟ್ಗೆ ಪರದೆಯನ್ನು ಕಟ್ಟಿದ್ದಾರೆ. ಶೋಧ ನಡೀತಾ ಇದೆ. ಹಿಟಾಚಿಯಿಂದ ಶೋಧ ಕಾರ್ಯ ಆರಂಭ ಆಗಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟ, ಈ ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. 16ನೇ ಪಾಯಿಂಟ್ ಅದು ಪರದೆ ಕಟ್ಟಿದ್ದಾರೆ, ಟಾರ್ಪ್ಲಿನ್ ಮಾಡಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಸ್ಐಟಿ ತಂಡ ಇದೆ, ತಜ್ಞರು ಎಲ್ಲರೂ ಕೂಡ ಇದ್ದಾರೆ, ವೈದ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಕಳೆಬರಹ ಪತ್ತೆ ಆಯಿತು ಅಂತ ಹೇಳಿದ್ರೆ ಅದನ್ನ ಸಂರಕ್ಷಿಸಿ ತೆಗೆದುಕೊಂಡು ಹೋಗ್ತಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಈಗ ನಾನಾ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಬೇರೆ ಬೇರೆ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇದೆ. ಆತ ಹೇಳಿದಂತಹ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಯಾವುದೇ ಕಳೆಬರಹ ಪತ್ತೆ ಆಗದ ಹಿನ್ನೆಲೆ ಆತ ಹೊಸ ಜಾಗವನ್ನು ಗುರುತಿಸಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯಾಚರಣೆಗೆ ಹಿಟಾಚಿ ಬಂದಿದೆ. ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಮೂಲಕ ಆತ ಹೇಳಿದಂತಹ ಆ ಹೊಸ ಗುರುತಿಸಿದ ಜಾಗದಲ್ಲಿ ಈಗ ಕಳೆಬರಹ ಪತ್ತೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆತನೇ ಹೇಳಿದಂಗೆ ಸುಮಾರು ಒಂದು 350 ಶವಗಳನ್ನ ನಾನು ನನ್ನ ಕೈಯಾರ ಹೂತಾಕಿದ್ದೀನಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನು ಮುಂದೆ ಬಂದು ಎಲ್ಲೆಲ್ಲಿ ನಾನು ಹೂತ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿ ಆತ ಮೊದಲು 13 ಜಾಗವನ್ನ ತೋರಿಸಿದ. ಈಗ 16ನೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ ಹೇಳಿದಂತಹ ಜಾಗದಲ್ಲಿ ನಿರಂತರವಾಗಿ ಈಗ ಪರಿಶೀಲನೆ ನಡೀತಾ ಇದೆ. ಆತನ ಮೇಲೂ ಕೂಡ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದ್ರೆ ಆತ ಹೇಳಿದಂತಹ ಕೆಲವು ಜಾಗಗಳಲ್ಲಿ ಕಳೆಬರಹ ಸಿಗದೇ ಇರೋದ್ರಿಂದಾಗಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಮುಂದುವರೆದಿದೆ. ಉತ್ಖನನ ಸ್ಥಳಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 16ನೇ ಪಾಯಿಂಟ್ಗೆ ಪರದೆಯನ್ನು ಕಟ್ಟಿದ್ದಾರೆ. ಶೋಧ ನಡೀತಾ ಇದೆ. ಹಿಟಾಚಿಯಿಂದ ಶೋಧ ಕಾರ್ಯ ಆರಂಭ ಆಗಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟ, ಈ ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. 16ನೇ ಪಾಯಿಂಟ್ ಅದು ಪರದೆ ಕಟ್ಟಿದ್ದಾರೆ, ಟಾರ್ಪ್ಲಿನ್ ಮಾಡಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಸ್ಐಟಿ ತಂಡ ಇದೆ, ತಜ್ಞರು ಎಲ್ಲರೂ ಕೂಡ ಇದ್ದಾರೆ, ವೈದ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಕಳೆಬರಹ ಪತ್ತೆ ಆಯಿತು ಅಂತ ಹೇಳಿದ್ರೆ ಅದನ್ನ ಸಂರಕ್ಷಿಸಿ ತೆಗೆದುಕೊಂಡು ಹೋಗ್ತಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಈಗ ನಾನಾ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಬೇರೆ ಬೇರೆ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇದೆ. ಆತ ಹೇಳಿದಂತಹ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಯಾವುದೇ ಕಳೆಬರಹ ಪತ್ತೆ ಆಗದ ಹಿನ್ನೆಲೆ ಆತ ಹೊಸ ಜಾಗವನ್ನು ಗುರುತಿಸಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯಾಚರಣೆಗೆ ಹಿಟಾಚಿ ಬಂದಿದೆ. ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಮೂಲಕ ಆತ ಹೇಳಿದಂತಹ ಆ ಹೊಸ ಗುರುತಿಸಿದ ಜಾಗದಲ್ಲಿ ಈಗ ಕಳೆಬರಹ ಪತ್ತೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆತನೇ ಹೇಳಿದಂಗೆ ಸುಮಾರು ಒಂದು 350 ಶವಗಳನ್ನ ನಾನು ನನ್ನ ಕೈಯಾರ ಹೂತಾಕಿದ್ದೀನಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನು ಮುಂದೆ ಬಂದು ಎಲ್ಲೆಲ್ಲಿ ನಾನು
ಹೂತ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿ ಆತ ಮೊದಲು 13 ಜಾಗವನ್ನ ತೋರಿಸಿದ. ಈಗ 16ನೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ ಹೇಳಿದಂತಹ ಜಾಗದಲ್ಲಿ ನಿರಂತರವಾಗಿ ಈಗ ಪರಿಶೀಲನೆ ನಡೀತಾ ಇದೆ. ಆತನ ಮೇಲೂ ಕೂಡ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದ್ರೆ ಆತ ಹೇಳಿದಂತ ಕೆಲವು ಜಾಗಗಳಲ್ಲಿ ಕಳೆಬರಹ ಸಿಗದೇ ಇರೋದ್ರಿಂದಾಗಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಮುಂದುವರೆದಿದೆ. ಉತ್ಖನನ ಸ್ಥಳಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 16ನೇ ಪಾಯಿಂಟ್ಗೆ ಪರದೆಯನ್ನ ಕಟ್ಟಿದ್ದಾರೆ. ಶೋಧ ನಡೀತಾ ಇದೆ. ಹಿಟಾಚಿಯಿಂದ ಶೋಧ ಕಾರ್ಯ ಆರಂಭ ಆಗಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟ, ಈ ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. 16ನೇ ಪಾಯಿಂಟ್ ಅದು ಪರದೆ ಕಟ್ಟಿದ್ದಾರೆ, ಟಾರ್ಪ್ಲಿನ್ ಮಾಡಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಸ್ಐಟಿ ತಂಡ ಇದೆ, ತಜ್ಞರು ಎಲ್ಲರೂ ಕೂಡ ಇದ್ದಾರೆ, ವೈದ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಕಳೆಬರಹ ಪತ್ತೆ ಆಯಿತು ಅಂತ ಹೇಳಿದ್ರೆ ಅದನ್ನ ಸಂರಕ್ಷಿಸಿ ತೆಗೆದುಕೊಂಡು ಹೋಗ್ತಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಈಗ ನಾನಾ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಬೇರೆ ಬೇರೆ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇದೆ. ಆತ ಹೇಳಿದಂತಹ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಯಾವುದೇ ಕಳೆಬರಹ ಪತ್ತೆ ಆಗದ ಹಿನ್ನೆಲೆ ಆತ ಹೊಸ ಜಾಗವನ್ನು ಗುರುತಿಸಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯಾಚರಣೆಗೆ ಹಿಟಾಚಿ ಬಂದಿದೆ. ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಮೂಲಕ ಆತ ಹೇಳಿದಂತಹ ಆ ಹೊಸ ಗುರುತಿಸಿದ ಜಾಗದಲ್ಲಿ ಈಗ ಕಳೆಬರಹ ಪತ್ತೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆತನೇ ಹೇಳದಂಗೆ ಸುಮಾರು ಒಂದು 350 ಶವಗಳನ್ನ ನಾನು ನನ್ನ ಕೈಯಾರ ಹೂತ ಹಾಕಿದ್ದೀನಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನು ಮುಂದೆ ಬಂದು ಎಲ್ಲೆಲ್ಲಿ ನಾನು ಹೂತ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿ ಆತ ಮೊದಲು 13 ಜಾಗವನ್ನ ತೋರಿಸಿದ. ಈಗ 16ನೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ತಾವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ ಹೇಳಿದಂತಹ ಜಾಗದಲ್ಲಿ ನಿರಂತರವಾಗಿ ಈಗ ಪರಿಶೀಲನೆ ನಡೀತಾ ಇದೆ. ಆತನ ಮೇಲೂ ಕೂಡ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದ್ರೆ ಆತ ಹೇಳಿದಂತ ಕೆಲವು ಜಾಗಗಳಲ್ಲಿ ಕಳೆಬರಹ ಸಿಗದೇ ಇರೋದ್ರಿಂದಾಗಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಮುಂದುವರೆದಿದೆ. ಉತ್ಖನನ ಸ್ಥಳಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 16ನೇ ಪಾಯಿಂಟ್ಗೆ ಪರದೆಯನ್ನ ಕಟ್ಟಿದ್ದಾರೆ. ಶೋಧ ನಡೀತಾ ಇದೆ. ಹಿಟಾಚಿಯಿಂದ ಶೋಧ ಕಾರ್ಯ ಆರಂಭ ಆಗಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟ, ಈ ಬಾಹುಬಲಿ ಬೆಟ್ಟದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. 16ನೇ ಪಾಯಿಂಟ್ ಅದು ಪರದೆ ಕಟ್ಟಿದ್ದಾರೆ, ಟಾರ್ಪ್ಲಿನ್ ಮಾಡಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಸ್ಐಟಿ ತಂಡ ಇದೆ, ತಜ್ಞರು ಎಲ್ಲರೂ ಕೂಡ ಇದ್ದಾರೆ, ವೈದ್ಯರು ಕೂಡ ಸ್ಥಳದಲ್ಲಿದ್ದಾರೆ. ಕಳೆಬರಹ ಪತ್ತೆ ಆಯಿತು ಅಂತ ಹೇಳಿದ್ರೆ ಅದನ್ನ ಸಂರಕ್ಷಿಸಿ ತೆಗೆದುಕೊಂಡು ಹೋಗ್ತಾರೆ.